ನಿಮಗ ಆಗ್ರಹ ವಿನಂತಿಯನ್ನು ಮಾಡ್ಕೋತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ. ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟು ಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ್ ಬೇಕು. ये सिर्फ विजयपुर का आवाज नहीं है, पूरे कर्नाटक के हिंदू। सही बोल रहा हूं ना मैं? ಮಾಡಿಬಿಡ್ರಿ ಒಂದ್ಸಲ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನ ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸ್ಬಿಡ್ರಿ. 100ಕ್ಕೆ 100 ಅಲ್ಲ, 90% ಹೆಚ್ಚು ಮತಗಳು ಬಸವನಗೌಡ ಪಾಟೀಲ್. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇವತ್ತು ನಾನು ಬಹಳ ನೋವು ಆಗ್ಯದ, ಅಚ್ಚರಿನೂ ಆಗ್ಯದ. ನೋವು ಯಾಕಾಗ್ಯದಂದ್ರೆ ಬಿಜೆಪಿಯವರು ಬಸನಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಲಕ್ ಹೊಂಟಾರ, ಅದಕ್ಕೆ ನೋವಾಗ್ಯದ. ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ಸ್ ಎಲ್ಲಿ ತಗೋತಾರಂತ. ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ, कुटुंब चाहिए, मैं पूछना चाहता हूं, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? ये निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ ಇದು. ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಸಂವಿಧಾನ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ಯದ. ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು.